ನಮಸ್ಕಾರ ಸ್ನೇಹಿತರೆ, ನಾವು ಬೆಳಗಾವಿಗೆ ಬಂದಿದ್ದೀವಿ. ಬನ್ನಿ. ನಮಸ್ಕಾರ ದೇವ್ರು, ನಾವ್ ಇವತ್ ಶಾಪ್ಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಹೊಸ ಮೊಬೈಲ್ಗಳು, ಬೆಸ್ಟ್ ಆಫರ್ಗಳು ಸಿಗ್ತವೆ. ಇನ್ನೇಕೆ ತಡ, ಹಿಂದೆ ಇದು ನೋಡ, ನಮ್ ಹಾರುಗೇರಿ ರೈಲ್ವೆ ಸ್ಟೇಷನ್. ಆತ ಅಂದ್ರ ಇಲ್ಲೇ ಬಜ್ಜಿ ಅಂಗಡಿ ಇಟ್ಬಿಡುನು. ಗೈಸ್, ಈಗ ನೀವೆಲ್ಲ ನೋಡಿದ್ರಲ್ಲ ಮೋಟು ಪಟ್ಲು ವಿಡಿಯೋ, AI ವಿಡಿಯೋ. ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮು ಮತ್ತು ಈ ಫೇಸ್ಬುಕ್ ಮತ್ತು ಈ ಯೂಟ್ಯೂಬ್ ಅನ್ನೋದು ಈ ಒಂದು ಪ್ಲಾಟ್ಫಾರ್ಮಲ್ಲಿ ತುಂಬ ಅಂದರೆ ತುಂಬ ಟ್ರೆಂಡ್ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತದೆ. ಇದೇ ಒಂದು ಟ್ರೆಂಡ್ ಯೂಸ್ ಮಾಡ್ಕೊಂಡು ತುಂಬ ಜನ ಅವರೊಂದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನಿಂದ ವಿಡಿಯೋ ಕ್ರಿಯೇಟ್ ಮಾಡಿ ಮೋಟು ಪಟ್ಲು ಅವರು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನು ಫಾಲೋವರ್ಸ್ ಇದಲ್ಲ, ಫಾಲೋವರ್ಸ್ ಅನ್ನೋದು ತುಂಬ ಅಂದರೆ ತುಂಬ ಇನ್ಕ್ರೀಸ್ ಮಾಡ್ತಾಯಿದ್ದಾರೆ. ಅದೇ ರೀತಿ ಕೂಡ ಫೇಸ್ಬುಕ್ನಲ್ಲಿ ಕೂಡ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಏನಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ ಅವರೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಮಿಲಿಯನ್ ವ್ಯೂಸ್ ಬರ್ತಾಯಿದೆ. ಅದಕ್ಕೆ ಮಿಲಿಯನ್ ವ್ಯೂಸು ಅಷ್ಟೇ ಅಲ್ಲ, ಮತ್ತು ಅದ್ರ ಜೊತೆಗೆ ಅವರು ಈ ರೀತಿ ಮೋಟು ಪಟ್ಲು ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಅವರು ಕೂಡ ದುಡ್ಡು ಮಾಡ್ತಾಯಿದ್ದಾರೆ. ಹೆಂಗಪ್ಪ ಅಂದ್ರೆ ಸ್ಪಾನ್ಸರ್. ಮೋಟು ಪಟ್ಲು ಏನು ಮಾಡೋದು, ಕೆಲವೊಂದಿಷ್ಟು ಶಾಪಿಂದು ಸ್ಪಾನ್ಸರ್ ಮಾಡೋದು, ಅದರಿಂದ ಏನು ಮಾಡ್ತಾಯಿದ್ದಾರೆ, ದುಡ್ಡು ಮಾಡ್ತಾಯಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದರಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಜಸ್ಟ್ ಇಲ್ಲ, ಕೇವಲ 5 ನಿಮಿಷದಲ್ಲಿ ನೀವು ಕೂಡ ಈ ರೀತಿ ಒಂದು ಈ ಮೋಟು ಪಟ್ಲು ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಅದು ಫ್ರೀಯಾಗಿ ಜಸ್ಟ್ ಒಂದು ಮೊಬೈಲ್ ಫೋನ್ ಮೂಲಕ ನೀವು ಕ್ರಿಯೇಟ್ ಮಾಡ್ಬೋದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ಸ್ಟೆಪ್ನ ಮುಂಚೆ ಆ್ಯಕ್ಚುಲಿ ಹೇಳ್ಬೇಕಾರೆ ಇವಾಗ ತುಂಬ ಟ್ರೆಂಡ್ ಇದೆ. ನೀವು ಬಿಡಬೇಡಿ, ಮಾಡಿ ಆರಾಮಾಗಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ, ವ್ಯೂಸ್ ಬರುತ್ತೆ, ಮಿಲಿಯನ್ ಫಾಲೋವರ್ಸ್ ಬರ್ತಾರೆ, ಮತ್ತು ಅದ್ರ ಜೊತೆಗೆ ಅರ್ನಿಂಗ್ ಕೂಡ ಮಾಡ್ಬೋದು ಪ್ರಮೋಷನ್ ಮಾಡಿ. ಅದು ಯಾವ ರೀತಿ ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಈ ಒಂದು ಸ್ಟಾರ್ಟ್ನ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಅಂತ ಪ್ಲೀಸ್ ಬಸ್ಬೇಕಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಅದ್ರ ಜೊತೆಗೆ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಒಂದು ವೇಳೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೂಡ ನಿಮ್ಗೆ ಅರ್ಥ ಆಗಲ್ಲ ಯಾವ ರೀತಿ ಮಾಡೋದು ಏನು. ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡಿದ್ಲೇ ನೀವು ಕೊನೆಯವರೆಗೆ ನೋಡಿದ್ರೆ ಆಟೋಮೆಟಿಕ್ ನಿಮಗೆಲ್ಲ ಗೊತ್ತಾಗಿಬಿಡುತ್ತೆ. ಏನೂ ಅಲ್ಲ, ತುಂಬ ಸಿಂಪಲ್. ಈಗ ನಾವು ಆ ರೀತಿ ಒಂದು AI ಒಂದು ಮೋಟು ಪಟ್ಲು ವಿಡಿಯೋ ಕ್ರಿಯೇಟ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್, ಕ್ಲಿಯರ್ ಹೇಳ್ಬೇಕಾರೆ ಏನೂ ಇಲ್ಲ, ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು. ಮೊಬೈಲ್ ಫೋನ್ ಯಾರ ಹತ್ರ ಇಲ್ಲ ಹೇಳಿ, ಈಗಿನ ದಿನದಲ್ಲಿ ಪ್ರತಿಯೊಬ್ಬರ ಹತ್ರ ಇದೆ. ನೀವು ಕೂಡ ಮೊಬೈಲ್ ಫೋನ್ ಇದೆ ಅಂದ ತಕ್ಷಣ ನಾನು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾ ಇದ್ರಲ್ಲ, ಮೊಬೈಲ್ ಫೋನ್ ಇಲ್ಲ ಅಂದರೆ ಹೆಂಗೆ ನೋಡ್ತಾ ಇದ್ದಾರೆ ಗೈಸ್. ಈಗ ನಾನು ನಿಮಗೆ ಮೊದಲನೇದಾಗಿ ಸೈರಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಜಸ್ಟ್ ಅಲ್ಲ, ನೀವು ಒಂದು ಮೋಟು ಪಟ್ಲು ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ 4 ಸ್ಟೆಪ್ ಇಂಪಾರ್ಟೆಂಟ್. ಅಂದರೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನು ಮಾಡಬೇಕು, ನಿಮ್ಮ ಹತ್ರ ಮೋಟು ಪಟ್ಲು ಒಂದು ಫೋಟೋ ಇರಬೇಕು, ಮತ್ತು ಅದ್ರ ಜೊತೆ ನಿಮ್ಮೊಂದು ಶಾಪ್ ಫೋಟೋ ಕೂಡ ಇರಬೇಕು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ಪ್ರಾಂಪ್ಟ್ ಬೇಕು, ಏನಂದ್ರೆ ಒಂದು ಇಮೇಜ್ ಪ್ರಾಂಪ್ಟ್ ಬೇಕು, ಅದನ್ನು ಕೂಡ ಹೇಳ್ತೀನಿ. ಈ ಥರ್ಡ್ ಬಂದ್ಬಿಟ್ಟು ಅದು ನೀವು ಏನು ಮಾಡಬೇಕು, ಜಸ್ಟ್ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಬೇಕು. ಒಂದು ಸ್ಕ್ರಿಪ್ಟ್ ಅಂದರೆ ನೀವು ಏನು ಮಾತಾಡಬೇಕು, ಯಾವ ರೀತಿ ವಿಡಿಯೋ ಕ್ರಿಯೇಟ್ ಮಾಡಬೇಕು, ಸ್ಕ್ರಿಪ್ಟ್ ಬೇಕು. ಇನ್ನು ಫೋರ್ತ್ ಬಂದ್ಬಿಟ್ಟು ವಿಡಿಯೋ ಜನ್ರೇಟ್ ಮಾಡಬೇಕು. ಈಗ ನಾವು ಏನು ಮಾಡೋಣ, ಮೊದಲನೇ ಸ್ಟೆಪ್ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಬಿಡ್ತೀನಿ. ಮೊದಲನೇ ಸ್ಟೆಪ್ ಏನಪ್ಪ ಅನ್ನೋದು ತುಂಬ ಸಿಂಪಲ್. ನಾನು ಸೈಡ್ ಹಾಕಿದ್ದೀನಿ, ಏನಂದ್ರೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್. ಜಸ್ಟ್ ಏನು ಮಾಡಬೇಕು, ಈಗ ನಮ್ಮ ಮೊದಲನೇ ಸ್ಟೆಪ್ ನಿಮ್ಮ ಹತ್ರ ಒಂದು ಫೋಟೋ ಅಂತ ತಕ್ಷಣ ನೀವು ಮಾಡಿ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿದ ತಕ್ಷಣ ಮೋಟು ಪಟ್ಲು ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಫೋಟೋ ಸಿಗುತ್ತೆ. ನೀವೇನು ಮಾಡ್ಕೊಳ್ಳಿ, ಒಂದು ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವ್ದಾರು ಒಂದು ಬೆಸ್ಟ್ ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಜೊತೆ ನೀವೇನು ಮಾಡಿ, ನಿಮ್ಮ ಶಾಪ್ ಪ್ರಮೋಷನ್ ಮಾಡ್ತಾಯಿದ್ರೆ ನಿಮ್ಮ ಶಾಪ್ ಫೋಟೋ ತೊಗೊಳ್ಳಿ, ಇಲ್ಲ ನಿಮ್ಮ ಬಿಸ್ನೆಸ್ ಬಗ್ಗೆ ಪ್ರಮೋಟ್ ಮಾಡ್ತಾಯಿದ್ರೆ ನಿಮ್ಮ ಬಿಸ್ನೆಸ್ ಯಾವುದಾದ್ರೂ ಒಂದು ಫೋಟೋ ತೊಗೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಇದು ಮೇನ್ ಇಂಪಾರ್ಟೆಂಟ್, ನಿಮ್ಮ ಹತ್ರ ಇರಲೇಬೇಕು. ನೀವು ಎಲ್ಲ ನಾನು ನಾರ್ಮಲ್ ವೀಡಿಯೋ ಮಾಡ್ತಾನೆ ಮಾಡ್ಬೋದು, ನಿಮ್ಮ ಊರಿಂದ ಆಗಿರ್ಬೋದು, ನಿಮ್ಮ ಶಾಪಿಂದ ಆಗಿರ್ಬೋದು. ಈ ರೀತಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನೊಂದು ಫೋಟೋ ಕ್ರಿಯೇಟ್ ಮಾಡಿದೆ. ನಾನು ಕೂಡ ಯಾವ್ದು ಫೋಟೋ ಕ್ರಿಯೇಟ್ ಮಾಡಿದ್ರೆ ಜಸ್ಟ್ ನಾನು ಕೂಡ ಒಂದು ಕನ್ನಡ ಟಿಕೆಟ್ಸ್ ಮೊಬೈಲ್ ಶಾಪ್ ಅಂತ ಒಂದು ಮಾಡಿದ್ದೀನಿ. ಎಕ್ಸಾಂಪಲ್ ಏನಿಂದ ಕ್ರಿಯೇಟ್ ಮಾಡಿದ್ದೀನಿ ವಿಡಿಯೋ ಮಾಡೋಗೋಸ್ಕರ. ಓಕೆ, ಇದು ಬಂದ್ಬಿಟ್ಟು ಮೊದಲನೇ ಸ್ಟೆಪ್. ಫೋಟೋ ಕ್ರಿಯೇಟ್ ಮಾಡೋದು ಗೊತ್ತಾಯಿತು, ಅದೇನಿಲ್ಲ, ತುಂಬ ಸಿಂಪಲ್ ಕ್ಲಿಯರಾಗಿ ಮಾಡ್ಬೋದು. ಆದರೆ ಈಗ ಆ ಫೋಟೋ ಏನಿದೆಲ್ಲ, ಆ ಫೋಟೋ ಮೇನ್ ಇಂಪಾರ್ಟೆಂಟ್ ನಾವೇನು ಮಾಡ್ಕೋಬೇಕು, ಜಸ್ಟ್ ಆ ಫೋಟೋ ಮತ್ತು ನಮ್ಮ ಮೋಟು ಪಟ್ಲು ಫೋಟೋ ಮತ್ತು ನಿಮ್ಮ ಸ್ಕ್ರಿಪ್ಟ್ ಅಂದರೆ ನಿಮ್ಮ ಶಾಪಿಂಗ್ ಫೋಟೋ ಏನು ಮಾಡಬೇಕು, ನಾವು ಅಟ್ಯಾಚ್ ಮಾಡಬೇಕು. ಎರಡೂ ಜಾಯಿಂಟ್ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕು, ಅವು ಎರಡೂ ಎಡಿಟ್ ಮಾಡಬೇಕು, ಒಂದೇ ಫೋಟೋ ಆಗ್ಬೇಕು. ಅದನ್ನೇ ಮಾಡ್ಬೇಕಾದ್ರೆ ಏನೂ ಮಾಡೋಂಗಿಲ್ಲ, ಜಸ್ಟ್ ಏನಲ್ಲ. ಈಗ ನಮ್ಮ ಹತ್ರ ಏನಿದೆ, ಚಾಟ್ GPT, ಜಿಮಿನಿ ಇದೆ, ಯೂಸ್ ಮಾಡ್ಕೊಂಡು ಈ ಟೈಮ್ದಲ್ಲಿ ಯೂಸ್ ಮಾಡಲಿಲ್ಲ, ಮತ್ತು ಯಾವ ಟೈಮ್ದಲ್ಲಿ ಯೂಸ್ ಮಾಡಬೇಕು. ಓಕೆ, ಇವಾಗ ನಾನು ಜಸ್ಟ್ ಚಾಟ್ GPT ಮತ್ತು ಓಪನ್ ಮಾಡಿದ ತಕ್ಷಣ ಈಗ ಏನು ಮಾಡೋಣ, ನಾನೀಗ ಎಕ್ಸಾಂಪಲ್ ಮೋಟು ಪಟ್ಲು ಫೋಟೋ ಹಾಕ್ತೀನಿ ನೋಡಿ. ಜಸ್ಟ್ ಮೆಡಿಕಲ್ ಫೋಟೋ ಬಂತು, ಓಕೆ ಇರಲಿ. ಓಕೆ, ಮೋಟು ಪಟ್ಲು ಫೋಟೋ ಹಾಕಿ ಮತ್ತು ಅದರ ನಂತರ ಓಕೆ ಇವೆರಡು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಈ ಮೋಟು ಪಟ್ಲು ಏನು ಫೋಟೋ ಅದಲ್ಲ, ಈ ಫೋಟೋ ನನ್ನ ಈ ಫೋಟೋಲಿ ಬರಬೇಕು. ಇದು ನಾನು ಕ್ರಿಯೇಟ್ ಮಾಡಿದ್ದು ಜಸ್ಟ್ ಏನಿಲ್ಲ, ನಂದು ಯಾವುದೇ ರೀತಿ ಶಾಪ್ ಇಲ್ಲ, ಏನೂ ಇಲ್ಲ. ಅದರ ನಂತರ ನಾವೇನು ಮಾಡಬೇಕು, ಜಸ್ಟ್ ಒಂದು ಸ್ಕ್ರಿಪ್ಟ್. ಇದು ಬಂದ್ಬಿಟ್ಟು ಇಲ್ಲಿ ಏನು ಮಾಡಬೇಕು, ನಾವು ಒಂದು ಪ್ರಾಂಪ್ಟ್ ಹಾಕಬೇಕು. ಒಂದು ಪ್ರಾಂಪ್ಟ್, ಈ ಪ್ರಾಂಪ್ಟ್ ಏನಿದಲ್ಲ, ಪ್ರಾಂಪ್ಟ್ ಪ್ರತಿಯೊಬ್ಬರಿಗೆ ಹೇಳ್ಬೇಕು. ನಾನು ವಿಡಿಯೋದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ಆ ಸ್ಕ್ರಿಪ್ಟ್ ಅನ್ನೋದು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಈ ರೀತಿ ಒಂದು ಸ್ಕ್ರಿಪ್ಟ್ ಅನ್ನೋದು ಹಾಕಿದ್ದೀನಿ. ಜಸ್ಟ್ ಈ ಸ್ಕ್ರಿಪ್ಟ್ ಏನಲ್ಲ, ಈ ಸ್ಕ್ರಿಪ್ಟ್ ಕೆಲಸ ಏನಾದ್ರೆ ಇವೆರಡು ಫೋಟೋ ಒಂದೇ, ಅಂದರೆ ಒಂದು ಜಾಯಿಂಟ್ ಮಾಡ್ತೀವಿ. ಜಸ್ಟ್ ಏನೋ ಸ್ಕ್ರಿಪ್ಟ್ ಹಾಕಿ ಈಗ ಪ್ರಾಂಪ್ಟ್ ಹಾಕಿ ಸೆಂಡ್ ಮಾಡೋಣ. ಸೆಂಡ್ ಮಾಡಿದ ತಕ್ಷಣ ಸ್ವಲ್ಪ ವಿತಿನ್ ಸ್ವಲ್ಪ ಲೋಡ್ ಆಗಬೇಕು. ಏನಾಗಬೇಕು, ಸ್ವಲ್ಪ ಲೋಡ್ ಆಗಬೇಕು.
ಈ ಪ್ರಾಂಪ್ಟ್ ಎಲ್ಲಿ ಸಿಗುತ್ತೆ ನೀವು ಎಲ್ಲಿ ಏನೂ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನನ್ನ ವಿಡಿಯೋದಲ್ಲೆಲ್ಲ ಇದಿದೆ. ಪ್ರಾಂಪ್ಟ್ ಹಾಕಿದ್ರೆ ಜಸ್ಟ್ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಆಟೋ ನಿಮಗೆ ಫೋಟೋ ಜನ್ರೇಟ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು. ನಾವು ವೇಟ್ ಮಾಡಬೇಕು, ನೀವು ವೇಟ್ ಮಾಡಬೇಕು. ಜಸ್ಟು ಫೈನಲ್ ಆಗಿ ಇಮೇಜ್ ಅನ್ನೋದು ಜನ್ರೇಟ್ ಆಯಿತು. ನೀವು ನೋಡ್ಕೊಳ್ಬೋದು. ಜಸ್ಟ್ ಇಮೇಜ್ ಅನ್ನೋದು ಜನ್ರೇಟ್ ಆಗಿದೆ, ನೀವು ನೋಡ್ಕೊಳ್ಬೋದು. ನೀವು ಇಲ್ಲಿ ನೋಡ್ಕೊಬೋದು. ಜಸ್ಟ್ ಏನೂ ಇಲ್ಲ. ಈ ಪ್ರಾಂಪ್ಟ್ ಕೆಲಸ ಏನಂದರೆ ನಿಮ್ಮನ್ನು ಶಾಪಿನ ಫೋಟೋ ಹಾಕಿ ಜಸ್ಟ್ ನೀವು ಹಾಕಿದರೆ ಆಟೋಮೆಟಿಕ್ ನಿಮಗೆ ಮೋಟು ಪಟ್ಲು ಇದರಲ್ಲಿ ಆ್ಯಡ್ ಮಾಡಿ ಕೊಡ್ತೇವೆ ನೋಡಿ. ಜಸ್ಟ್ ಆ್ಯಡ್ ಮಾಡಿದೆ. ಇವಾಗ ನಾನು ಏನು ಮಾಡ್ಕೊ ಜಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಮೊದಲನೇ ಸ್ಟೆಪ್. ನೀವು ಏನು ಮಾಡಬೇಕು, ಜಸ್ಟ್ ನಿಮ್ಮ ಶಾಪ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಯಾವುದೋ ಒಂದು ವೀಡಿಯೋ ಮಾಡ್ಬೇಕಂದ್ರೆ ಅದ್ರದ್ದು ಏನು ಮಾಡ್ಕೊಳ್ಬೇಕು, ನೀವು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಒಂದು ಫೋಟೋ ತೊಗೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಫೇಸ್ ತೋರ್ಸೋಕೆ ನಿಮ್ಮ ಶಾಪಿಂದ ಆಗಿರ್ಬೋದು ಯಾವುದೇ ರೀತಿ ಮಾಡಿ ಜಸ್ಟ್ ಒಂದು ಫೋಟೋ ತೊಗೊಳ್ಳಿ. ಫೋಟೋ ತೊಗೊಂಡ ನಂತರ ನೀವು ಫೋಟೋ ಒಂದು ಸ್ವಲ್ಪ ಕ್ಲಿಯರ್, ನಾನು ಬೇರೆ ಇದ್ದಂಗೆ ಹಾಕಿದ್ದೀನಿ, ಸ್ವಲ್ಪ ವೀಡಿಯೋ ಮಾಡ್ತೇನೆ ಅದಕ್ಕೋಸ್ಕರ ಲೆಂತ್ ಆಗ್ಬಾರಂತ ಜಸ್ಟ್ ನಾನು ಫೋಟೋ ಹಾಕಿದ್ದೀನಿ. ನೀವು ಕೂಡ ಈ ರೀತಿ ಹಾಕಿ ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡಿ ಆಟೋ ನಿಮಗೆ ಇಮೇಜನ್ನು ಕ್ರಿಯೇಟ್ ಆಗುತ್ತೆ. ಜಸ್ಟ್ ಏನೂ ಇಲ್ಲ, ಇದು ಸ್ವಲ್ಪ ಲೋಡ್ ಆಗುತ್ತೆ ಅಷ್ಟೇ, ಅದರಲ್ಲಿ ಆಗಿಬಿಡುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ಸ್ಟೆಪ್. ಇವಾಗ ಇಮೇಜ್ ಅನ್ನೋದು ಕ್ರಿಯೇಟ್ ಆಯಿತು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನು ಮಾಡಬೇಕು, ಇಮೇಜ್ ಕ್ರಿಯೇಟ್ ಆಯ್ತು ಅಂದರೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನು ಮಾಡಬೇಕು, ಸ್ಕ್ರಿಪ್ಟ್ ಅನ್ನೋದು ಇಂಪಾರ್ಟೆಂಟ್. ಸ್ಕ್ರಿಪ್ಟ್ ಅಂದರೆ ಏನು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಸ್ಕ್ರಿಪ್ಟ್ ಅಂದರೆ ಜಸ್ಟ್ ನಾನು ನೋಟ್ಪ್ಯಾಡ್ದಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ಏನು ಮಾಡಿದೆ, ನೋಟ್ಪ್ಯಾಡ್ದಲ್ಲಿ ಬರೆದಿಟ್ಟಿದ್ದೀನಿ. ನೀವು ನೋಡ್ಕೊಬೋದು, ಇಲ್ಲಿ ಸ್ಕ್ರಿಪ್ಟ್ ಇದೆ ನೋಡಿ. ಇದು ವಿಡಿಯೋ ಸ್ಕ್ರಿಪ್ಟ್ ಬಂದ್ಬಿಟ್ಟು ನಂದು. ಇಲ್ಲಿ ಏನು ಮಾಡಿದೆ ನೋಡಿ, ಮೋಟು ಪಟ್ಲು 2 ಕ್ಯಾರೆಕ್ಟರ್ ಇದೆ. ಇದರಲ್ಲಿ ಮೋಟು ಏನು ಮಾತಾಡಬೇಕು ಮತ್ತು ಪಟ್ಲು ಏನು ಮಾತಾಡ್ಬೇಕಂತ ಹಾಕಿದ್ದೀನಿ ನೋಡಿ. ಜಸ್ಟ್ ಇಲ್ಲಿ ಮೋಟೋ ಏನು ಮಾತಾಡ್ಬೇಕಂದ್ರೆ ಜಸ್ಟ್ ನೀವು ನೋಡ್ಕೊಳ್ಬೋದು. ಕನ್ನಡದಲ್ಲೇ ಬರೀರಿ, ನೀವು ಕೂಡ ಕನ್ನಡದಲ್ಲಿ ಬರಲಿ. ಯಾಕಂದರೆ ಅಲ್ಲಿ ವಾಯ್ಸ್ ಇದ್ನಾಗ್ಬೇಕಾದ್ರೆ ಒಳ್ಳೆಯದಾಗುತ್ತೆ. ಜಸ್ಟ್ ಏನಪ್ಪ ಅಂದ್ರೆ ಮೋಟೋ ಏನು ಮಾತಾಡ್ಬೇಕಾರೆ, ನಮಸ್ಕಾರ ದೇವರು, ನಾವು ಇವತ್ತು ಕನ್ನಡ ಟೆಕ್ ಕಿಡ್ಸ್ ಮೊಬೈಲ್ ಶಾಪಿಗೆ ಬಂದಿದ್ದೀವಿ. ನಂದು ಎಕ್ಸಾಂಪಲ್ ಒಂದು ಮಾಡಿದ್ದೀನಿ. ಜಸ್ಟ್ ಪಟ್ಲು ಏನು ಮಾತಾಡ್ಬೇಕಾದ್ರೆ ಅದನ್ನು ಕೂಡ ಬರ್ದಿದ್ದೀನಿ ನೋಡಿ. ದೇವರು, ಇಲ್ಲಿ ನಿಮಗೆ ಹೊಸ ಮೊಬೈಲ್ಸ್ಗಳು ಮತ್ತು ಮೊಬೈಲ್ ರಿಪೇರಿ ಮತ್ತು ಎಕ್ಸೆಸರೀಸ್ ಮತ್ತು ಬೆಸ್ಟ್ ಆಫರ್ಗಳು ಸಿಗುತ್ತವೆ. ಈ ರೀತಿ ಸ್ಕ್ರಿಪ್ಟ್ ಮಾಡಿದ್ದೀನಿ. ನೀವು ಕೂಡ ಬೇಕಾದ ರೀತಿ ಒಂದು ಸ್ಕ್ರಿಪ್ಟ್ ನೋಡ್ಕೊಳ್ಳಿ. ಜಸ್ಟ್ ಇದೇ ಬೇಕಪ್ಪ ವಿಡಿಯೋದೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಅದರಲ್ಲಿ ಜಸ್ಟ್ ನೇಮ್ ಇದೆಲ್ಲ, ಈ ಕನ್ನಡ ಟಿಕೆಟ್ಸ್ ಆ ಜಾಗದಲ್ಲಿ ನಿಮ್ಮ ಶಾಪ್ ನೇಮ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ಸು ಏನಾದರೂ ಒಂದು ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಬೇಕು. ಜಸ್ಟ್ ಇದೊಂದು ಬಂದ್ಬಿಟ್ಟು ಸೆಕೆಂಡ್ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಇದು ನೀವು ಓನಾಗಿ ನೀವೇ ಮಾಡಬೇಕು ಆ್ಯಕ್ಚುಲಿ. ಯಾಕಂದರೆ ಓನ್ ಅಂದರೆ ಯಾವುದೇ ರೀತಿ ಚಾಟ್ GPT ಮತ್ತು ಈ ಗೂಗಲ್ ಜಿಮಿನಿ ಮೂಲಕ ಮಾಡ್ಬೋದು ಅಂತ ಮಾಡ್ಬೋದು ಇಲ್ಲ ಅಂತೇನಲ್ಲ. ಆದರೆ ಡಿಫ್ರೆಂಟ್ ಒಂದು ರೀತಿ ಮಾಡಬೇಕು. ನೋಡಿದ್ರೆ ಇದೇನಪ್ಪ ಯಾವ ರೀತಿ ಮಾಡಿದರೆ ಸ್ಕ್ರಿಪ್ಟ್ ಅನ್ಬೋದು, ನೋಡಬೇಕು, ಜನ ಕ್ಲಿಕ್ ಮಾಡಿ ಕ್ಯೂರಿಯಾಸಿಟಿ, ಅದಕ್ಕೋಸ್ಕರ ಒಂದು ಒಳ್ಳೆ ರೀತಿ ಸ್ಕ್ರಿಪ್ಟ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಸೆಕೆಂಡ್ ಸ್ಟೆಪ್, ಸ್ಕ್ರಿಪ್ಟ್ ಅನ್ನೋದು ಮಾಡ್ಕೊಳ್ಳಿ. ಇನ್ನು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಅದಕ್ಕಿಂತ ಮುಂಚೆ ಏನು ಮಾಡ್ತೀನಿ, ನಾನು ಕೂಡ ಇದೇನಿಲ್ಲ ಪ್ರಾಂಪ್ಟು ಈ ಸ್ಕ್ರಿಪ್ಟು ಎಲ್ಲ ಕಾಪಿ ಮಾಡಿ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಕಾಪಿ ಮಾಡ್ತೀನಿ. ಇವಾಗ ಥರ್ಡ್ ಬಂದ್ಬಿಟ್ಟು ಫಸ್ಟು ಫೋಟೋ ಕ್ರಿಯೇಟ್ ಮಾಡಿತ್ತು, ಸೆಕೆಂಡ್ ಬಂದ್ಬಿಟ್ಟು ಸ್ಕ್ರಿಪ್ಟ್ ಅಂದರೆ ರೆಡಿ ಮಾಡೋದು ಗೊತ್ತಾಯಿತು. ಒಂದು ಥರ್ಡ್ ಬಂದ್ಬಿಟ್ಟು ನಾನು ಏನು ಮಾಡಬೇಕು, ನಮ್ಮದು ಫೋಟೋ ಇದ್ದದನ್ನು ವೀಡಿಯೋ ಮಾಡಬೇಕು ಮತ್ತು ವಾಯ್ಸ್ ಇದರಲ್ಲಿ ಮಾಡಬೇಕು. ಅದು ಯಾವ ರೀತಿ ಮಾಡ್ಬೇಕಂದ್ರೆ ಜಸ್ಟ್ ಅದಕ್ಕೆ ನೀವು ಫ್ರೀಯಾಗಿ ಮಾಡ್ಬೋದು. ಫ್ರೀಯಾಗಿ ಮಾಡಬೇಕಾದ್ರೆ ಜಸ್ಟ್ ಏನಲ್ಲ, ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಮೂಲಕ ಮಾಡ್ಬೋದು. ಯಾವುದಪ್ಪ ಅಂದರೆ ಜಸ್ಟ್ ಏನಿಲ್ಲ, ನೀವು ಗೂಗಲ್ ಓಪನ್ ಮಾಡಿದ ತಕ್ಷಣ ನೀವು ಮಾಡ್ಕೊ ಸರ್ಚ್ ಮಾಡ್ಕೊ ಅಂದರೆ ಫ್ಲೋ AI ಅಂತ ಸರ್ಚ್ ಮಾಡ್ಕೊ. ಜಸ್ಟ್ ಫ್ಲೋ AI ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಮೇಲ್ಗಡೆ ಫಸ್ಟ್ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟಿಂದ ನೀವು ಫ್ರೀಯಾಗಿ ಮಾಡ್ಬೋದು. ಆದರೆ ಬಟ್ ಜಸ್ಟ್ ಇದರಲ್ಲಿ ಫ್ರೀಯಾಗಿ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಒಂದು ಇಮೇಲ್ ಐಡಿಗೆ ಅಂದರೆ ಒಂದು ಗೂಗಲ್ ಅಕೌಂಟಿಗೆ ಇಷ್ಟೇ ಕ್ರೆಡಿಟ್ಸ್ ಅಂತ ಒಂದು ಇರುತ್ತೆ, ಲಿಮಿಟ್ ಇರುತ್ತೆ. ಅಷ್ಟು ಕ್ರೆಡಿಟ್ಸ್ ಅವರಿಗೆ ನೀವು ಫ್ರೀಯಾಗಿ ವಿಡಿಯೋ ಜನ್ರೇಟ್ ಮಾಡ್ಬೋದು. ಅದರ ನಂತರ ಅಷ್ಟೆಲ್ಲ ಕ್ರೆಡಿಟ್ಸ್ ಕಂಪ್ಲೀಟ್ ಆದ ನಂತರ ನೀವು ಏನು ಮಾಡಬೇಕು, ಮತ್ತೆ ಬೇರೆ ಇಮೇಲ್ ID ಮೂಲಕ ನೀವು ಮತ್ತೆ ಲಾಗಿನ್ ಆಗಿ ಮಾಡಬೇಕಾಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಬೇರೆ ಇಮೇಲ್ ID ಮೂಲಕ ಮಾಡಬೇಕು. ಜಸ್ಟ್ ಈಗ ನಮ್ಮದು ಒಂದು ಇಮೇಲ್ ID ಇದೆ, ನಾನು ಆಲ್ರೆಡಿ ಮಾಡಿದ್ದೀನಿ. ಅದಕ್ಕೋಸ್ಕರ ಏನು ಮಾಡಿ, ಕ್ರೆಡಿಟ್ಸ್ ಒಂದು ಇರುತ್ತೆ ಲಿಮಿಟಲ್ಲಿ, ಆ ಕ್ರೆಡಿಟ್ಸ್ ಮೂಲಕ ಮಾಡ್ಕೊಳ್ಳಿ. ಆ ಕ್ರೆಡಿಟ್ಸ್ ಕಂಪ್ಲೀಟ್ ಆದರೆ ಮತ್ತೆ ಒಂದು ಬೇರೆ ನನಗೇನೋ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದನ್ನು ಕೂಡ ಹೇಳ್ತೇನೆ, ಬೇರೆ ಇಮೇಲ್ ID ಕ್ರಿಯೇಟ್ ಮಾಡ್ಕೊಂಡು ಮಾಡಿ. ಜಸ್ಟ್ ಏನಲ್ಲ. ಇವಾಗ ನೀವು ಏನು ಮಾಡಬೇಕು, ಜಸ್ಟ್ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸಾಂಪಲ್ ಅಮೌಂಟು ಇಲ್ಲಿ ಏನು ಮಾಡಬೇಕು, ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡ್ ಸೆಕ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಅಂದರೆ ನಿಮ್ಮೊಂದು ಇಮೇಜ್ ಕೇಳುತ್ತೆ. ಜಸ್ಟ್ ಇಮೇಜ್ ಮೇಲೆ ಹಾಕಿ ಅದು ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಜ್ ಹಾಕಿದ ತಕ್ಷಣ ಅಪ್ಲೋಡ್ ಮಾಡಿದ ತಕ್ಷಣ ಏನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ವಲ್ಪ ಲೋಡ್ ಆಗುತ್ತೆ. ವೇಟ್ ಮಾಡಬೇಕು. ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ, ವೇಟ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡ್ ಆಗುತ್ತೆ. ಇಮೇಜ್ ಸ್ವಲ್ಪ ಇಂಟರ್ನೆಟ್ ಸ್ಪೀಡ್ ಇದ್ರೆ ಆಟೋಮೆಟಿಕ್ ನಿಮ್ಮ ಹತ್ರ ಆಗುತ್ತೆ. ಸ್ವಲ್ಪ ನನ್ನ ಹತ್ರ ಇಂಟರ್ನೆಟ್ ಫೈಬರ್ ಇದ್ರೂ ಕೂಡ ಸ್ವಲ್ಪ ಡೌನ್ ಅಷ್ಟೇ. ಓಕೆ, ಈಗ ಇಮೇಜ್ ಅನ್ನೋದು ಬಂತು. ಇವಾಗ ನೀವೇನು ನೋಡ್ಕೊ, ಜಸ್ಟ್ ಏನೂ ಮಾಡೋಂಗಿಲ್ಲ. ಇವಾಗ ಇಮೇಜ್ ಅನ್ನೋದು ಆಯಿತು. ಈಗ ಕೊನೆಯ ಸ್ಟೆಪ್, 4ನೇ ಸ್ಟೆಪ್. ಇದರಲ್ಲಿ ಇಮೇಜ್ ಹಾಕಿದ್ರೆ ಇದು 3ನೇ ಸ್ಟೆಪ್ಪು. ಇನ್ನು 4ನೇ ಸ್ಟೆಪ್ ಇದರಲ್ಲಿ ಕೂಡ ಇದೆ. ಏನಂದ್ರೆ ಇಮೇಜನ್ನು ಹಾಕಿದಾಯಿತು. ಈಗ ಜಸ್ಟ್ ನಾವೇನು ಮಾಡ್ಕೊ, ಈ ಇಮೇಜ್ ಜೊತೆ ನಾವೇನು ಮಾಡ್ಕೊ, ಸ್ಕ್ರಿಪ್ಟು ಕೆಲವಷ್ಟು ಪ್ರಾಂಪ್ಟ್ ಹಾಕ್ಬೇಕು. ಮೇನ್ ಇಂಪಾರ್ಟೆಂಟ್ ಅಂದರೆ ಪ್ರಾಂಪ್ಟ್ ಯಾವ ರೀತಿ ಇದೆ ನೋಡಿ. ಜಸ್ಟ್ ಇಲ್ಲಿ ನಾನು ಬರೆದಿದ್ದೀನಿ ಪ್ರಾಂಪ್ಟು, ಇಲ್ಲಿದೆ ನೋಡಿ. ಈ ಪ್ರಾಂಪ್ಟ್ ಇದೆಲ್ಲ, ಇದೇ ಒಂದು ಪ್ರಾಂಪ್ಟ್ ನೀವು ಮಾಡ್ಕೊಳ್ಳಿ, ಕಾಪಿ ಮಾಡಿದ ತಕ್ಷಣ ಈ ಸ್ಕ್ರಿಪ್ಟ್ ಏನಿದೆಲ್ಲ ಸ್ಕ್ರಿಪ್ಟ್ ಸ್ವಲ್ಪ ಇದರಲ್ಲಿ ನೀವೇನು ಚೇಂಜ್ ಮಾಡ್ಕೊಳ್ಳಿ. ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಅದರ ನಂತರ ಇಷ್ಟೆಲ್ಲ ಕಾಪಿ ಮಾಡ್ಕೋಬೇಕು. ಅದನ್ನು ನನ್ನ ವಿಡಿಯೋದೆಲ್ಲ ಡಿಸ್ಕ್ರಿಪ್ಷನ್ ಕೊಡಿದೆ. ಆ ಪ್ರಾಂಪ್ಟ್ ಏನಂದ್ರೆ ಜಸ್ಟ್ ನೀವು ಮಾಡ್ಕೊ, ಇಲ್ಲಿ ಪೇಸ್ಟ್ ಮಾಡ್ಕೊ. ಓಕೆ, ಇಲ್ಲಿ ಪೇಸ್ಟ್ ಮಾಡಿದ್ರೆ ಇಲ್ಲಿದೆ ನೋಡಿ. ಇಲ್ಲಿ ಏನು ಚೇಂಜ್ ಮಾಡ್ಕೊ, ನೀವು ಇವಾಗಲೇ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಮಾಡಿದ ನಿಮಗೋಸ್ಕರ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಎಕ್ಸಾಂಪಲ್ ಮೊಬೈಲ್ ಶಾಪ್ ಇಲ್ಲ, ಏನೂ ಇಲ್ಲ. ಓಕೆ, ಇಷ್ಟ ಆದ ನಂತರ ಇಲ್ಲಿ ಏನು ಮಾಡ್ಕೊ, ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಂಗಿಲ್ಲ. ಇಲ್ಲಿ ಏನು ಮಾಡ್ಕೊ, ಸೆಟ್ಟಿಂಗ್ ಮಾಡಬೇಕು.
ಏನಂದ್ರೆ ಇಲ್ಲಿ ವಿಡಿಯೋ ಅಂತೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬನಾನಾ ಅಂದ್ರೆ ನಾನ್ ಬನಾನಾ ಇದರಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ಏನು ಮಾಡಬೇಕು, ಇಲ್ಲಿ ಇಮೇಜ್ ಅಂತ ಇರುತ್ತೆ ಮೊದಲು ಈ ರೀತಿ. ಅದರ ನಂತರ ನೀವು ಏನು ಮಾಡ್ಬೇಕು, ಅದನ್ನ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಬೇಕು. ಯಾಕಂದ್ರೆ ನಾವು ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಬೇಕು. ನಿಮಗೆ ಇಲ್ಲಿ ಸೈಜ್ ಕೇಳುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸೈಜ್ ಅಂದ್ರೆ ನೀವೇನಾದರೂ ಯೂಟ್ಯೂಬ್ ಲಾಂಗ್ ವಿಡಿಯೋ ಅಂದರೆ ಈಗ ಇವಾಗ ಈ ವಿಡಿಯೋ ನೋಡ್ತಾರಲ್ಲ, ಈ ಒಂದು ವಿಡಿಯೋ 16:9 ಸೈಜ್ ಅದು ಬೇಕಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ನನಗೆ ಶಾರ್ಟ್ಸ್ ರೀತಿ ನಾನು ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು, ಎಲ್ಲ ಕಡೆ ಹಾಕ್ಬೇಕಂದ್ರೆ ಜಸ್ಟ್ 16:9 ಸೈಜ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಏನು ಮಾಡೋಂಗಿಲ್ಲ, ಜಸ್ಟ್ ಇಲ್ಲಿ ನಿಮಗೆ ನೆಕ್ಸ್ಟ್ ಇದಿಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಕು ಕ್ರಿಯೇಟ್ ಆಗುತ್ತೆ. ಎಕ್ಸಾಂಪಲ್ ಈಗ ನೋಡಿ, ಈಗ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ನಾವು ವೇಟ್ ಮಾಡಬೇಕು. ವೇಟ್ ಮಾಡಿದರೆ ಆಟೋಮೆಟಿಕ್ ನಮಗೆ ಆಗುತ್ತೆ, ವಿಡಿಯೋ ಅನ್ನೋದು ಜನ್ರೇಟ್ ಆಗುತ್ತೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀವು ಏನು ಮಾಡಬೇಕು, ಸ್ವಲ್ಪ ವೇಟ್ ಮಾಡಬೇಕು. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ನಂದು ಇಲ್ಲಿ ಆಗ್ತಾಯಿದೆ ನೋಡಿ, ಜನ್ರೇಟ್ ಆಗ್ತದೆ ನಿಮ್ಮ ಮುಂದೆ. ಸ್ವಲ್ಪ ಓಕೆ, ವಿಡಿಯೋ ಅನ್ನೋದು ಜನ್ರೇಟ್ ಆಗ್ತದೆ. ಸ್ವಲ್ಪ ವೇಟ್ ಮಾಡೋಣ, ಕಾಯಬೇಕು, ತಾಳ್ಮೆ ಬೇಕು ಇದಕ್ಕೆ. ಕನ್ಸಿ ಫ್ರೀಯಾಗಿ ಆಗ್ಬೇಕಂದ್ರೆ ಎಲ್ಲ ತಾಳ್ಮೆ ಬೇಕು. ಕ್ರೆಡಿಟ್ ದುಡ್ಡು ಓಕೆ, ವಿಡಿಯೋ ಆಯ್ತು ನೋಡಿ, ವಿಡಿಯೋ ಜನ್ರೇಟ್ ಆಗ್ತದೆ. ನೀವು ನೋಡ್ಬೋದು ಮೇಲ್ಗಡೆ 1% ಆಗ್ತಾಯಿದೆ ನೋಡಿ, 3% ಈ ರೀತಿ ವಿಡಿಯೋ ಅನ್ನೋದು ಜನ್ರೇಟ್ ಆಗ್ತದೆ. ಸ್ವಲ್ಪ ವೇಟ್ ಮಾಡೋಣ, ಸ್ವಲ್ಪ ವಿಡಿಯೋ ಸ್ಕಿಪ್ ಆಗುತ್ತೆ. ಗೈಸ್ ಫೈನಲಿಗೆ ವಿಡಿಯೋನ ಸ್ವಲ್ಪ ಜನ್ರೇಟ್ ಆಯಿತು, ಸ್ವಲ್ಪ ಲೋಡ್ ಆಯಿತು. ಅದಕ್ಕೋಸ್ಕರ ನಿಮ್ಮ ಥರ ಕೂಡ ಸ್ವಲ್ಪ ಲೋಡ್ ಆಗುತ್ತೆ, ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಆಯಿತು. ಅದನ್ನ ಬಿಟ್ಟರೆ ಬೇರೆ ಏನಲ್ಲ. ಜಸ್ಟ್ ಇವಾಗ ಫೈನಲಾಗಿ ವಿಡಿಯೋ ಅನ್ನೋದು ಕ್ರಿಯೇಟ್ ಆಗಿದೆ. ಈಗ ನಾವೇನು ಮಾಡೋಣ, ಆ ವಿಡಿಯೋ ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ನಮಸ್ಕಾರ ದೇವರು, ನಾವು ಇವತ್ತು ಶಾಪ್ಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಹೊಸ ಮೊಬೈಲ್ಗಳು, ಬೆಸ್ಟ್ ಆಫರ್ಗಳು ಸಿಗ್ತವೆ. ಇನ್ನೇಕೆ ತಡ, ಹಿಂದೆ ಕನ್ನಡದ ಸೇವೆ. ನಮಸ್ಕಾರ ನೋಡಿ. ದೇವರು, ಈ ರೀತಿ ವಿಡಿಯೋ ಅನ್ನೋದು ಜನ್ರೇಟ್ ಆಯಿತು. ಇವಾಗ ಫೈನಲಾಗಿ ವಿಡಿಯೋ ಜನ್ರೇಟ್ ಆಯಿತು. ಜಸ್ಟ್ ನಾವೇನು ನೋಡಬೇಕು, ಈ ವಿಡಿಯೋ ಒಂದು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಬೇಕಾದ್ರೆ ಜಸ್ಟ್ ಏನಿಲ್ಲ, ಜಸ್ಟ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಜಸ್ಟ್ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯಾವ ಒಂದು ಕ್ವಾಲಿಟಿಯಲ್ಲಿ ಸಿಗುತ್ತೆ ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋ. ನಾವೆಲ್ಲ ದುಡ್ಡು ಕಟ್ಟಲ್ಲ, ಫ್ರೀಯಾಗಿ ಸಿಕ್ಕಿದೆ ಚಾನ್ಸ್ ಅಂತಿಲ್ಲ. ಅದಕ್ಕೋಸ್ಕರ ನಾವು ಫ್ರೀ ಇದ್ದರೆ ಇಲ್ಲಿ 720 MPPS ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ವಿಡಿಯೋ ಅನ್ನೋದು ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೇ ಬಿ ನೋಡ್ಕೊಳ್ಳಿ, ಜಸ್ಟ್ ಓಕೆ ಡೌನ್ಲೋಡ್ ಆಗ್ತಿದೆ ನೋಡಿ, ಮೇಲ್ಗಡೆ ತೋರಿಸ್ತೀನಿ ನೋಡಿ. ಇಲ್ಲಿ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್. ಡೌನ್ಲೋಡ್ ಆಯ್ತು ಅಂದರೆ ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಈಗ ಫೈನಲಾಗಿ ವಿಡಿಯೋ ಅನ್ನೋದು ಡೌನ್ಲೋಡ್ ಆಯಿತು. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ನನ್ನ ಗ್ಯಾಲರಿಲಿ ಬಂದು ಸೇವ್ ಆಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟ್, ಓಕೆ ಇಲ್ಲಿದೆ ನೋಡಿ, ಸ್ಕ್ರೀನ್ ಕಡೆ ಐತಲ್ಲ, ಓಕೆ ನೋಡ್ಕೊಳ್ಬೋದು. ಈಗ ವಿಡಿಯೋ ಬಂದು ನಾವು ಇವತ್ತು ಶಾಪ್ಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಹೊಸ ಮೊಬೈಲ್ಗಳು, ಬೆಸ್ಟ್ ಆಫರ್ಗಳು ಸಿಗ್ತವೆ. ಫೈನಲಾಗಿ ವಿಡಿಯೋ ಅನ್ನೋದು ಕ್ರಿಯೇಟ್ ಆಯಿತು. ಈ ರೀತಿ ಮಾಡಿ ನೀವು ಏನು ಮಾಡ್ಬೋದು, ಈ ಮೋಟು ಪಟ್ಲು ಟ್ರೆಂಡಿಂಗಲ್ಲಿ ಇರುವಂಥ ವಿಡಿಯೋ ಅನ್ನೋದು ನೀವು ಜನ್ರೇಟ್ ಮಾಡ್ಕೊಬೋದು. ಅದು ಜಸ್ಟ್ ಯಾವುದೇ ರೀತಿ ವಾಯ್ಸ್ ಅವರೆಲ್ಲ ಆಟೋಮೆಟಿಕ್ ಆಗುತ್ತೆ. ಅದ್ರ ಬಟ್ ಆ ಪ್ರಾಂಪ್ಟು ಇಂಪಾರ್ಟೆಂಟ್, ಏನಿಲ್ಲ ಈ 4 ಸ್ಟೆಪ್ ಮಾಡಿದರೆ ಆಟೋಮೆಟಿಕ್ ನೀವು ವಿಡಿಯೋ ಜನ್ರೇಟ್ ಮಾಡ್ಬೋದು. ಆದರೆ ಆ ವೆಬ್ಸೈಟ್ ಏನಿದೆ ಅದರಲ್ಲಿ ನಿಮಗೆ ಕ್ರೆಡಿಟ್ಸ್ ಲಿಮಿಟ್ ಇರುತ್ತೆ. ನಿಮಗೆ ಮತ್ತೆ ವಿಡಿಯೋ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ನೋಡ್ಕೊ ಮತ್ತೆ ಇಮೇಲ್ ಐ ಡಿ ಲಾಗಿನ್ ಆಗಬೇಕು. ಆ ರೀತಿ ಮಾಡಿ ನೀವು ಮಾಡ್ಕೊಳ್ಬೋದು. ಅದನ್ನ ಬಿಟ್ಟರೆ ದುಡ್ಡು ಕಟ್ಟಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ಇನ್ನೊಂದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಮೊದಲನೇ ಸ್ಟೆಪ್ ಯಾವ ರೀತಿ ಫೋಟೋ ಕ್ರಿಯೇಟ್ ಮಾಡೋದು, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಯಾವ ರೀತಿ ಸ್ಕ್ರಿಪ್ಟ್ ಮಾಡೋದು, ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಯಾವ ರೀತಿ ಫೋಟೋ ಅದರಲ್ಲಿ ಇದನ್ನ ಹಾಕಿ ಒಂದು ಇದು ಮಾಡೋದು, ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಅದೇ ಏನೂ ಇಲ್ಲ, ಅದೇನಿಲ್ಲ, ಅದನ್ನೇ ಸ್ಕ್ರಿಪ್ಟ್ ಕಾಪಿ ಮಾಡ್ಕೊಂಡು ಅಲ್ಲಿ ಹಾಕಿದ್ರೆ ಸಾಕು, ವಿಡಿಯೋ ಡೌನ್ಲೋಡ್ ಆಯಿತು. ಈ ರೀತಿ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು 3 ಸ್ಟೆಪ್ 4 ಸ್ಟೆಪ್. ಇನ್ನು ಕೊನೆಗೆ ಬಂದ್ಬಿಟ್ಟು ನೀವು ಏನೂ ಅವಶ್ಯಕತೆ ಇಲ್ಲ. ನೀವು ಇನ್ಸ್ಟಾಗ್ರಾಮ್ ಬೇಕಾದ್ರೆ ಅಪ್ಲೋಡ್ ಮಾಡೋದು, ಫೇಸ್ಬುಕ್ನಲ್ಲಿ ಕೂಡ ಅಪ್ಲೋಡ್ ಮಾಡೋದು, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದು. ಆರಾಮಾಗಿ ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಆಗ್ತದೆ. ನಿಮ್ಮೊಂದು ಈ ರೀತಿ ಮೋಟೋ ಪಟ್ಲು ವೀಡಿಯೋ ಕ್ರಿಯೇಟ್ ಮಾಡಿ ಪ್ರಮೋಟ್ ಮಾಡಿ ಅಂದರೆ ದುಡ್ಡು ಮಾಡ್ಬೋದು. ಮತ್ತು ಅದ್ರ ಜೊತೆ ಮಿಲಿಯನ್ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಬೋದು, ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ, ಸ್ಟಾರ್ಟ್ ಅಂತ ಮಾಡ್ತಾನೆ ಇರಲಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರನ್ನ ಟೆಕ್ನಿಕ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಇದೇ ರೀತಿ ವಿಡಿಯೋ ಮಾಡ್ತಾ ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಪ್ರತಿಯೊಬ್ಬರು ಕೂಡ ಜೀವನದ ಮಾತ್ರ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.